ತುಮಕೂರು ಜಿಲ್ಲೆ ಗೊಬ್ಬೆ ತಾಲೂಕಿನ ಮೂಗನ ಹುಣಸೆಯಲ್ಲಿ ಭಕ್ತಿ ಭಾವದ ನಡುವೆ ನೂತನ ಶ್ರೀ ಅಂಜನಾಸುತ ಸಮುದಾಯ ಭವನ ಲೋಕಾರ್ಪಣೆಗೊಂಡಿದೆ. 3 ದಿನಗಳ ಕಾಲ ನಡೆದಂತಹ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಇವತ್ತು ಭವ್ಯ ಸಮಾರೋಪ ಕಂಡಿದೆ. ಗ್ರಾಮಸ್ಥರ ಸಮ್ಮುಖದಲ್ಲಿ ಅದ್ದೂರಿಯಾಗಿ ಸಮುದಾಯ ಭವನ ಉದ್ಘಾಟನೆ ಮಾಡಲಾಯಿತು. ಹಾಗೆ ಗೋಧೂಳಿ ಲಗ್ನದಲ್ಲಿ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಭಕ್ತರು ಭವನವನ್ನ ಪ್ರವೇಶಿಸಿದರು. ಇನ್ನು ಸಿದ್ದರಬೆಟ್ಟದ ಶ್ರೀ ಶ್ರೀ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿ ಹಾಗೆ ತೆವಡೆಹಳ್ಳಿ ಗದ್ದುಗೆ ಮಠದಂತಹ ಶ್ರೀ ಗೋಸಲ ಚನ್ನಬಸವೇಶ್ವರ ಶಿವಾಚಾರ್ಯ ಸ್ವಾಮೀಜಿ ಹಾಗೂ ಬೆಳ್ಳಾವಿ ಶ್ರೀ ಕಾರದೇಶ್ವರ ಮಠದ ಶ್ರೀ ಕಾರದ ವೀರಬಸವ ಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮಕ್ಕೆ ವಿಶೇಷ ಮೆರುಗನ್ನ ತಂದುಕೊಂಡಿದೆ. ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮಂಗಳ ವಾದ್ಯಗಳೊಂದಿಗೆ ಶ್ರೀಗಳ ಭವ್ಯ ಮೆರವಣಿಗೆ ನಡೆಯಿತು. ಸಕಲ ಶಾಸ್ತ್ರೋಕ್ತವಾಗಿ ಶ್ರೀ ದೃಶ್ಯೇಶ್ವರ ಸ್ವಾಮಿಯ ಗಿರಿಜಾ ಕಲ್ಯಾಣೋತ್ಸವ ಜರುಗಿತು. ಮಹಾರುದ್ರ ಹೋಮ ಸೇರಿದಂತೆ ವಿವಿಧ ಹೋಮಗಳನ್ನು ಗ್ರಾಮದ ವಾತಾವರಣವನ್ನ ಪುನೀತಗೊಳಿಸಿತು. ಇನ್ನು ಮಧ್ಯಾಹ್ನ ಮಹಾದಾಸೋಹ ವ್ಯವಸ್ಥೆಯನ್ನು ಕೂಡ ಮಾಡಿಕೊಡಲಾಗಿತ್ತು. ಸಾವಿರಾರು ಭಕ್ತರು ಪ್ರಸಾದವನ್ನು ಸ್ವೀಕರಿಸಿದ್ದಾರೆ. ಗುಬ್ಬಿ ತಾಲೂಕಿನ ಚೇಳೂರು ಹೋಬಳಿಯಲ್ಲಿ ನಡೆದಂತಹ ಈ ಐತಿಹಾಸಿಕ ಧಾರ್ಮಿಕ ಸಮಾವೇಶಕ್ಕೆ ಇವತ್ತು ತೆರೆ ಬಿದ್ದಿದೆ. ಒಟ್ನಲ್ಲಿ ಭಕ್ತಿ ಭಾವ ಮತ್ತು ಗ್ರಾಮೀಣ ಐಕ್ಯತೆಯ ಸಂದೇಶವನ್ನ ಸಾರಿದೆ. ಇದೇ ವೇಳೆ ಮಾತನಾಡಿದಂತಹ ಸಿದ್ದರಬೆಟ್ಟದ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿಯವರು ಸಾವಿರಾರು ಸದ್ಭಕ್ತರಿಗೆ ಅನುಕೂಲ ಆಗುವ ರೀತಿಯಲ್ಲಿ ಈ ಸಮುದಾಯ ಭವನ ನಿರ್ಮಾಣ ಮಾಡಿರುವುದು ಖುಷಿ ತಂದಿದೆ ಅಂತ ಹೇಳಿದರು. ಸಂತೋಷಪೂರ್ವಕವಾಗಿ ಪೂಜೆಯೊಂದಿಗೆ ಲೋಕಾರ್ಪಣೆಗೊಂಡಿದೆ. ಎಲ್ಲ ಸಮಸ್ತ ಸದ್ಭಕ್ತರು ಸೇರಿಕೊಂಡು ಆಂಜನೇಯ ಸ್ವಾಮಿಯ ದೇವಸ್ಥಾನದ ಒಂದು ಜಾಗದಲ್ಲಿ ಭಕ್ತರ ಒಂದು ಅನುಕೂಲಕ್ಕೋಸ್ಕರವಾಗಿ ದೇವರ ದರ್ಶನಕ್ಕೆ ಬಂದಿರತಕ್ಕಂಥ ಸದ್ಭಕ್ತರು ಏನಾದರೂ ಶುಭ ಕಾರ್ಯಗಳನ್ನು ಮಾಡಿಕೊಳ್ಳಿಕ್ಕೆ ಅನುಕೂಲವಾಗಬೇಕು ಅನ್ನುವಂಥ ಸದುದ್ದೇಶವನ್ನು ಇಟ್ಟುಕೊಂಡು ಮೂಗುಣಸಿ ಗ್ರಾಮದ ಸಮಸ್ತ ಎಲ್ಲ ಗುರು ಹಿರಿಯರು ಅಂಜನಾಸುತ ಅನ್ನುವಂಥ ಸಮುದಾಯ ಭವನವನ್ನು ಇವತ್ತು ಉದ್ಘಾಟನೆ ನಾವು ಮಾಡಿದ್ದೇವೆ. ಭಾಳ ಸಂತೋಷವಾಗಿ ಅದರ ಕಾರ್ಯಕ್ರಮ ಉದ್ಘಾಟನೆಯಲ್ಲಿ ಪಾಲ್ಗೊಂಡಿದ್ದೇವೆ. ಕಾರಣ ಅಂದರೆ ಇವತ್ತು ಎಲ್ಲ ಭಕ್ತಾದಿಗಳು ಆ ಸ್ವಾಮಿಯ ಒಂದು ನಾಮಾಂಕಿತದೊಂದಿಗೆ ಎಲ್ಲ ಸದ್ಭಕ್ತರು ತಮ್ಮ ತಮ್ಮ ಕೈಲಾದ ಮಟ್ಟಿಗೆ ಸಹಕಾರವನ್ನು ಎಲ್ಲರ ಮುಖಾಂತರ